ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಅದು 2 ಸ್ಟೆಪ್ ಬರುತ್ತೆ. ಮತ್ತು ನಾನು ಅದಕ್ಕೆ ಈ ರೀತಿ ಬೀಡ್ಸ್ ಯೂಸ್ ಮಾಡ್ತಿದ್ದೀನಿ. ಫ್ಲವರ್ ಬೀಡು, ಮತ್ತು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಇದು ಬಂದು ಫ್ಲ್ಯಾಟ್ ಆಗಿದೆ, ಫ್ಲ್ಯಾಟ್ ಬೀಡ್ ತೊಗೊಂಡಿರೋದು. ಮತ್ತು ನಾನಿವತ್ತು ಸ್ಯಾಂಪಲ್ ಡಿಸೈನ್ ಅಷ್ಟೇ ತೋರಿಸ್ತಿರೋದು. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಮತ್ತು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. 10, 9 ಅಥವಾ 11 ಯಾವುದಾದ್ರೂ ಕೂಡ ತೊಗೋಬೋದು. ಫಸ್ಟಿಗೆ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ನಾಟ್ ಆದಮೇಲೆ ಈ ರೀತಿ ಬೀಡ್ ಯೂಸ್ ಮಾಡ್ತಿದ್ದೀನಿ. ಬೀಡನ್ನ ಕ್ರೋಶಕ್ಕೆ ತೋರಿಸ್ಕೊಂಡು ಮತ್ತು ಥ್ರೆಡ್ಗೆ ತೋರಿಸ್ಬೇಕು. ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡಿ ಅದು ಎಷ್ಟು ಗ್ಯಾಪ್ ಬರುತ್ತೆ ಅಷ್ಟು ಗ್ಯಾಪ್ ಬಿಟ್ಟು ಒಂದು ನಾಟ್ ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ಅದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಒಂದು ನಾಟ್ ನೋಡಿ, ಒಂದು ನಾಟ್ ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್ ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್ ಮತ್ತು ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್ ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ಮತ್ತು ಒಂದು ನಾಟ್ ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ಮತ್ತು ಒಂದು ನಾಟ್ ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ಮತ್ತು ಒಂದು ನಾಟ್. ಫ್ರೆಂಡ್ಸ್, ಲಾಸ್ಟಿಗೆ ನಾನು ಈ ರೀತಿ ಬೀಡ್ ತೋರಿಸಿ ಬೀಡ್ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದರೂ 5 ಚೈನ್ ಹಾಕ್ಕೊಂಡಿರೋದು, 3 ಟೈಮ್ಸ್ 5 ಚೈನ್ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ನೀವು ಪೂರ ಸಾರಿ ಕಂಟಿನ್ಯೂ ಮಾಡ್ಕೊಳ್ಬೇಕು ಬೇಸ್ ಚೈನ್ಗೆ. ಈಗ ನೆಕ್ಸ್ಟ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾನು ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಫಸ್ಟ್ ನಾಟ್ ಹಾಕಿದ್ವಲ್ಲ ಆ ನಾಟಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಹಾಕಿ ನೆಕ್ಸ್ಟು 5 ಚೈನು 1 2 3 4 5 ಚೈನ್ ಹಾಕಿ ಇಲ್ಲಿ ನಾಟ್ ಹಾಕಿದ್ವಲ್ಲ, ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡಿ ನಾಟ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಒಂದು ನಾಟ್ ಮತ್ತು ಒಂದು ಚೈನ್ ಹಾಕಿ 5 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಹೋಗಿ ಒಂದು ನಾಟ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಪಕ್ಕದಲ್ಲಿ 5 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ 5 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಇದೇ ರೀತಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಇದೇ ರೀತಿ ನೀವು 13 ಡಬಲ್ ಕ್ರೋಶ ಫಿಲ್ ಮಾಡಬೇಕು. ಇದ್ರೊಳಗಡೆ ಇಲ್ಲಿ 13 ಡಬಲ್ ಕ್ರೋಶ ಫಿಲ್ ಆಗಿದೆ. ಮತ್ತು 5 ಚೈನ್ ಗ್ಯಾಪ್ ಇದೆಯಲ್ಲ ಪಕ್ಕದಲ್ಲಿ ಅಲ್ಲಿ ಹೋಗಿ ಒಂದು ನಾಟ್ ಮತ್ತು ಒಂದು ಚೈನ್ ಆದಮೇಲೆ ಇಲ್ಲಿ ಒಂದು ನಾಟ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಒಂದು ಮತ್ತು ನಾಟ್ ಆದಮೇಲೆ 5 ಚೈನ್ 1 2 3 4 5 ಚೈನ್ ಹಾಕಿ ಇಲ್ಲಿ ಬೀಡಾದಮೇಲೆ ಒಂದು ನಾಟ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಒಂದು ನಾಟ್ ಮತ್ತು ಒಂದು ಚೈನ್ ಈ ಚೈನ್ ಗ್ಯಾಪ್ ಇದೆಯಲ್ಲ 5 ಚೈನ್ ಗ್ಯಾಪು ಅಲ್ಲಿ ಹೋಗಿ ಒಂದು ನಾಟ್ ಮತ್ತು ಇದ್ರ ಪಕ್ಕದ 5 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಬಂದು ಆರ್ಚ್ ಫಿಲ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಸರಿ ಇದೇ ರೀತಿ ಮತ್ತೆ ಇದ್ರೊಳಗಡೆನೂ ಕೂಡ 13 ಡಬಲ್ ಕ್ರೋಶ ಫಿಲ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ 13 ಡಬಲ್ ಕ್ರೋಶ ಫಿಲ್ ಆದಮೇಲೆ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಗ್ಯಾಪಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಚೈನ್ ಹಾಕಿ
ಈ ನಾಟ್ ಆಗಿದ್ವಲ್ಲ ಅಲ್ಲಿ ಹೋಗಿ ಒಂದು ನಾಟು. ಇದೇ ರೀತಿ ನೀವು ಪೂರಾ ಸಾರಿ ಕಂಟಿನ್ಯೂ ಮಾಡ್ಕೋಬೇಕು. 13 ಡಬಲ್ ಕ್ರೋಶ ಫಿಲ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಗೆ ಈ ರೀತಿ ಆರ್ಚ್ ಫಿಲ್ ಮಾಡ್ಕೊಂಡಿದ್ದೀನಿ. ಏನು 13 ಡಬಲ್ ಕ್ರೋಶ ಫಿಲ್ ಮಾಡಬೇಕಿತ್ತು, ಅದು ಪೂರ್ತಿ ಕಂಪ್ಲೀಟ್ ಆಗಿದೆ. ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇವಾಗ ನಾನು ನೆಕ್ಸ್ಟ್ ಸ್ಟೆಪ್ಗೆ ರೆಡ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಕಲರ್ ಚೇಂಜ್ ಮಾಡಿದ್ದೀನಿ. ಮತ್ತು ಇದು ಕೂಡ 6 ಎಳೆ ಇದೆ. ಇಲ್ಲಿ ನಾವು ಫಸ್ಟ್ ನಾಟ್ ಹಾಕಿದ್ವಲ್ಲ ಅಲ್ಲೇ ಹೋಗಿ ಮತ್ತೆ ಇನ್ನೊಂದು ನಾಟು ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ಈ ನಾಟ್ ಹಾಕಿದ್ವಲ್ಲ ಅದ್ರ ಮೇಲೇ ಮತ್ತೆ ಇನ್ನೊಂದು ನಾಟ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ನಾಟ್ ಹಾಕಿದ್ದೀವಲ್ಲ, ಚೈನ್ ಇಲ್ಲ, ಚೈನ್ ಗ್ಯಾಪಲ್ಲಿ ಒಂದು ನಾಟ್ ಹಾಕಿದ್ದೀವಲ್ಲ ಅಲ್ಲಿ ಹೋಗಿ ಮತ್ತೆ ಒಂದು ಸಿಂಗಲ್ ನಾಟ್ ಆದಮೇಲೆ ನಾನು ಈ ರೀತಿ ಗೋಲ್ಡ್ ಕಲರ್ದು ರೌಂಡ್ ಬೀಡ್ ತೊಗೋತಿದ್ದೀನಿ. 3 mm ರೌಂಡ್ ಬೀಡು, ಮೀಡಿಯಮ್ ಸೈಜು ಈ ರೀತಿ ಬೀಡ್ ತೊಗೋತಿದ್ದೀನಿ. ಈ ರೀತಿ ಬೀಡ್ ತೊಗೊಂಡು ಇಲ್ಲಿ ಒಂದು ಫಸ್ಟ್ ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿ ಬಂದು ಬೀಡ್ ಲಾಕ್ ಮಾಡೋಂಗಿಲ್ಲ. ಅಲ್ಲಿ ಫಸ್ಟ್ ಡಬಲ್ ಕ್ರೋಶದಲ್ಲಿ ಚೈನ್ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದು 2 ಆಗುತ್ತೆ, 2ರಲ್ಲೂ ಒಂದೇ ಸರಿ ತೊಗೋಬೇಕು. ಬೀಡ್ ಲಾಕ್ ಏನಿಲ್ಲ ಇದರಲ್ಲಿ, ಬೀಡ್ ಮಾತ್ರ ತೋರಿಸಿ ಥ್ರೆಡ್ಗೆ ತೊಗೋಬೇಕು. ಮತ್ತು ನೆಕ್ಸ್ಟು ಈ ಚೈನ್ ಗ್ಯಾಪ್ ಇದೆಯಲ್ಲ, ನೆಕ್ಸ್ಟ್ ಕಂಬದಲ್ಲಿ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ನಾಟ್ ಮತ್ತು ಇನ್ನೊಂದು ಬೀಡ್ ತೊಗೊಂಡು ಬೀಡನ್ನ ಥ್ರೆಡ್ಗೆ ತೋರಿಸಿ ಮತ್ತು ಪಕ್ಕದಲ್ಲಿ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ನಾಟ್ ಮತ್ತು ಪಕ್ಕದಲ್ಲಿ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ನಾಟ್ ಮತ್ತು ಒಂದು ಬೀಡ್ ಪಕ್ಕದಲ್ಲಿ ಚೈನ್ ಗ್ಯಾಪ್ ಇದೆಯಲ್ಲ ಕಂಬದ ಮೇಲೆ ಈ ರೀತಿ ಗ್ಯಾಪ್ ಕಾಣಿಸುತ್ತಲ್ಲ ಅದರೊಳಗಡೆ ನಾನು ಬೀಡ್ ತೋರಿಸ್ತಿರೋದು ಮತ್ತು ಒಂದೊಂದು ನಾಟ್ ಹಾಕೋತಿರೋದು. ಮತ್ತು ಒಂದು ಬೀಡ್ ತೋರಿಸಿ ಅದ್ರ ಪಕ್ಕದಲ್ಲಿ ಹೋಗಿ ಒಂದು ನಾಟು ಮತ್ತು ಇನ್ನೊಂದು ಪ್ಲೇನ್ ನೋಟು, ಒಂದು ಬೀಡ್ ಹಾಕಿದ್ಮೇಲೆ ನಾಟು, ಇನ್ನೊಂದು ಬರೀ ಹಾಗೇ ನಾಟ್ ಹಾಕೋಬೇಕು. ಮತ್ತು ಒಂದು ನಾಟು ಮತ್ತು ಒಂದು ಲೈನಾಗಿ ಮತ್ತು ಒಂದು ಬೀಡು ತೋರಿಸಿ ಒಂದು ನಾಟು ಮತ್ತು ಪ್ಲೇನಾಗಿ ಒಂದು ನಾಟು, ಬೀಡ್ ಇಲ್ಲದೇ ಒಂದು ನಾಟು, ಬೀಡ್ ಹಾಕಿದ್ಮೇಲೆ ಒಂದು ನಾಟು ಅದೇ ರೀತಿ ಹಾಕ್ಕೋಬೇಕು. ಮತ್ತು ನೆಕ್ಸ್ಟು ಒಂದು ಬೀಡ್ ತೋರಿಸಿ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಬಂದು ನಾಟ್ ಮತ್ತು 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ನಾಟು. ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ ನೋಡಿ. ಇದೇ ರೀತಿ ನೀವು ಪೂರಾ ಸ್ಯಾರಿ ಕಂಟಿನ್ಯೂ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಇವಾಗ ಮುಗಿದಿದೆ ಬೀಡ್ ತೋರಿಸಿ. ನೀವು ಬೇಕು ಅಂದರೆ ಇಷ್ಟಕ್ಕೆ ಮುಗಿಸ್ಕೊಂಡು ನೀವು ಕುಚ್ಚು ಕಟ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಈ ಬೀಡನ್ನ ಸ್ವಲ್ಪ ಹೀಗೆ ಒಳಗಡೆ ಹೋಗಿರುತ್ತೆ, ಅದನ್ನು ನೀವು ಫ್ರಂಟ್ ಸೈಡ್ ತೊಗೊಳ್ಳಿ. ಈ ಚೈನ್ ಹಾಕಿರೋದನ್ನು ಬ್ಯಾಕ್ ಸೈಡ್ ಕಳಿಸಿ, ಆವಾಗ ನಿಮಗೆ ಕುಚ್ಚು ಕಟ್ಟೋದಕ್ಕೆ ಇದು ತೊಗೋಬೋದು ಚೈನ್ನ. ಈ ರೀತಿ ನೀವು ಬೇಕು ಅಂದರೆ ಇಷ್ಟಕ್ಕೆ ಮುಗಿಸ್ಕೊಂಡು ಇಲ್ಲಿ ಕುಚ್ಚು ಕಟ್ಕೋಬೋದು. ನಾನೀಗ ಇದ್ರ ಮೇಲ್ಗಡೆ ಇನ್ನೊಂದು ಸ್ಟೆಪ್ಪು ಚೈನ್ ಹಾಕೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಡಿಸೈನ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕು ಅಂದರೆ ಇಷ್ಟಕ್ಕೆ ಮುಗಿಸ್ಕೋಬೋದು. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾನಿವಾಗ ನೆಕ್ಸ್ಟ್ ಸ್ಟೆಪ್ಗೆ ಇಲ್ಲಿ ನಾಟ್ ಹಾಕಿದ್ವಲ್ಲ ಅಲ್ಲೇ ಒಂದು ನಾಟ್ ತೊಗೋತಿದ್ದೀನಿ. ಆಮೇಲೆ ಥ್ರೆಡ್ಡು ಕೂಡ ನಾನು ಸೇಮ್ ಕಲರ್ ರೆಡ್ ಕಲರೇನೇ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಕಲರ್ ಚೇಂಜ್ ಮಾಡ್ಕೋಬೋದು, ಅದು ಕೂಡ ಬೇರೆ ಲುಕ್ ಕೊಡುತ್ತೆ. ಅಂದರೆ ಕಲರ್ ಚೇಂಜ್ ಮಾಡಿದಾಗ ಸ್ವಲ್ಪ ಅದು ಡಿಫ್ರೆಂಟಾಗಿ ಕಾಣಿಸುತ್ತೆ. ನಾನಿಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ಇಲ್ಲಿ ಏನು ನಾಟ್ ಹಾಕಿದ್ವಿ ಅದ್ರ ಮೇಲೆ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ಲ, ನಾಟ್ ಹಾಕಿದ್ದೀವಲ್ಲ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ 1 2
2 ಚೈನ್ ಹಾಕಿ ಇಲ್ಲಿ ನೋಡಿ 2 ನಾಟ್ ಮಧ್ಯದಲ್ಲಿ ಜಾಗ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದು ಒಂದು ಸಿಂಗಲ್ ನಾಟ್ ಮತ್ತು 2 ಚೈನ್ 1 2 ಚೈನ್ ಹಾಕಿ ಈ 2 ನಾಟ್ ಮಧ್ಯದಲ್ಲಿ ಒಂದು ಸಿಂಗಲ್ ನಾಟ್ ಮತ್ತು 2 ಚೈನ್ 1 2 ಚೈನ್ ಹಾಕಿ ಈ 2 ಚೈನ್ ಗ್ಯಾಪ್ ಇದೆಯಲ್ಲ, ಸಾರಿ 2 ನಾಟ್ ಗ್ಯಾಪ್ ಇದೆಯಲ್ಲ ಅದರ ಮಧ್ಯದಲ್ಲಿ ಒಂದು ಸಿಂಗಲ್ ನಾಟ್ ಮತ್ತು 1 2 ಚೈನ್ 2 ನಾಟ್ ಮಧ್ಯ ಗ್ಯಾಪಲ್ಲಿ ಒಂದು ಸಿಂಗಲ್ ನಾಟ್ ಮತ್ತು 2 ಚೈನ್ 2. ಇದೇ ರೀತಿ ನೀವು ಆರ್ಚ್ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ರೀತಿ ಕಂಪ್ಲೀಟ್ ಆಗಿದೆ ನೋಡಿ. ಇದು ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಇಲ್ಲಿ ಒಂದು ನಾಟ್ ಹಾಕಿದ್ಮೇಲೆ ಮತ್ತೆ 5 ಚೈನು 2 3 4 5 ಚೈನ್ ಹಾಕಿ ಈ ನಾಟ್ ಇದೆಯಲ್ಲ, ಈ ನಾಟಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ ಈ 2 ನಾಟ್ ಮಧ್ಯದಲ್ಲಿ ಇದೆಯಲ್ಲ ಅಲ್ಲೇ ಹೋಗಿ ಮತ್ತು ಒಂದು ಸಿಂಗಲ್ ನಾಟ್ ಆದಮೇಲೆ ಸೇಮ್ 2 ಚೈನು ಈ ನಾಟ್ ಮಧ್ಯದಲ್ಲಿ ಒಂದು ಸಿಂಗಲ್ ನಾಟು ಮತ್ತು 2 ಚೈನು ಸೇಮ್ ಅದೇ ಹೇಗೆ ಕಂಟಿನ್ಯೂ ಮಾಡಿದ್ವಿ ಆರ್ಚ್ ಮೇಲ್ಗಡೆ ಅದೇ ರೀತಿ ಇದನ್ನು ಕೂಡ ಫಿಲ್ ಮಾಡ್ಕೋಬೇಕು. ಈಗ ನಾನು ಪೂರ ಫಿಲ್ ಮಾಡ್ಕೋತೀನಿ ಫ್ರೆಂಡ್ಸ್. ಇದೇ ರೀತಿ ಮುಗ್ದಿದೆ. ಮೇಲ್ಗಡೆ ಏನು ಚೈನ್ ಹಾಕೊಂಡ್ಬಂದ್ವಿ ಅದು ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಗಾಡಿ ಇಷ್ಟು ಬೀಡ್ಸ್ ಹಾಕಿದ್ರೂ ಗಾಡಿ ಅನಿಸಲ್ಲ. ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಗೆ ನೋಡೋಕ್ಕೂ ತುಂಬ ಕ್ಯೂಟಾಗಿದೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಫೈನಲ್ ಲುಕ್ ಬಂದು ಈ ರೀತಿ ಕಾಣಿಸ್ತಿದೆ ನೋಡಿ. ಕುಚ್ಚು ಕಟ್ಟಿದ ಮೇಲೆ ಈಗ ಕಾಣಿಸುತ್ತೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಾವು ಜಾಸ್ತಿ ಬೀಡ್ ಯೂಸ್ ಮಾಡಿದ್ರೂ ಗಾಡಿ ಅನಿಸಲ್ಲ. ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ. ನೀವು ಬೇಕು ಅಂದರೆ ಈ ಜಾಗದಲ್ಲಿ ಕ್ರಿಸ್ಟಲ್ ಯೂಸ್ ಮಾಡ್ಬೋದು. ನಾನು ಇದಕ್ಕೆ 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.